ವಿಶೇಷ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ಈಗಾಗಲೇ ನಾನು ಸಂಜೆ ಒಂದು ಲೈವ್ ನೇರ ಪ್ರಸಾರವನ್ನು ಕೊಟ್ಟಿದ್ದೆ. ಸೊ ಈ ನೇರ ಪ್ರಸಾರದಲ್ಲಿ ನಾನು ಹೇಳಿದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಹೊಸ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿ ನಾನು ಹೇಳಿದ್ದೆ. ಸೊ ಮತ್ತು ಇದಕ್ಕೆ ಸ್ಪಷ್ಟವಾಗಿ ಈಗ ಅಲ್ಲಿವರೆಗೂ ಕೂಡ ಬೇರೆ ಏನಿದೆ ರಾಗವನ್ನ ಹೇಳ್ತಾ ಇದ್ದಂತಹ ಮೀಡಿಯಾಗಳು ಸೊ ಈಗ ತಮ್ಮ ಒಂದು ಹೊಸ ರಾಗವನ್ನ ಹಾಡ್ತಾ ಇದ್ದಾವೆ. ಸೊ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎನ್ ಡಿ ಟಿವಿ, ಇಂಡಿಯಾ ಟುಡೇ ಎಲ್ಲ ಚಾನೆಲ್ಗಳು ಕೂಡ ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿ ಇಂಡಿಯಾ ಕೋಯಲೇಷನ್ ಲೀಡರ್ ಆಗಿ ರಾಹುಲ್ ಗಾಂಧಿ ಹೊರಹೊಮ್ತಾ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಭವಿಷ್ಯದ ಪ್ರಧಾನಿಯಾಗಿ ಒಂದು ಹೊರಹೊಮ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ಜೊತೆಗೆ ಈಗ ಇರ್ತಕ್ಕಂಥ ಒಂದು ದೊಡ್ಡ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೊ ಈ ಒಂದು ಮುಖ್ಯಮಂತ್ರಿ ಪಟ್ಟ ದೊರೆಯುತ್ತೆ ಅಂತ ಹೇಳಿ ಎಲ್ಲ ಒಂದು ಚಾನೆಲ್ಗಳು ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ಚಾನೆಲ್ಗಳು ಅಂತಂದ್ರೆ ಬಹಳ ಮುಖ್ಯವಾಗಿ ಎನ್ ಡಿ ಟಿವಿ ಮತ್ತು ಎಲ್ಲ ವರ್ಷದಿಂದ ಹೇಳ್ತಾ ಬಂದಿನಿ ಈ ಮಾತನ್ನ. ಎನ್ ಡಿ ಟಿವಿ ಹೇಳ್ತಾ ಇರ್ತಕ್ಕಂಥ ಏನು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಬಹಳ ಒಂದು ಪ್ರಮುಖ ಸೂತ್ರ ಆಗ್ತಾರೆ ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರೊಬ್ಬರ ಮಧ್ಯೆ ಇರ್ತಕ್ಕಂಥದ್ದು ಈಗಾಗ್ಲೇ ಆಡಳಿತ ಕುಸ್ತೋಗಿದೆ. ಈ ಕುಸ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ಇವರಿಬ್ರಿಗೂ ಒಬ್ರಿಗೊಬ್ರು ಸೋತ್ರೆ ಸೊ ಅದು ಈ ಸೋತ್ರೆ ಅವಮಾನ ಆಗೋದು ಇವೆಲ್ಲವೂ ಕೂಡ ಹೋಗುತ್ತೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೇಫ್ ಚಾಯ್ಸ್ ಬಿಕಾಸ್ ಅವರ ಮಲ್ಲಿಕಾರ್ಜುನ್ ಅವರ ವ್ಯಕ್ತಿತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿರಿತನ ಮತ್ತು ಅವರ ನಾಯಕತ್ವ ಮತ್ತು ದಲಿತ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರ ಸಿದ್ಧಾಂತ ಏನು OBC ನಾಯಕ ಇರಬೇಕು, ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಸೊ ಇವೆಲ್ಲವೂ ಕೂಡ ಇಲ್ಲಿ ಅತಿ ಮುಖ್ಯವಾಗಿ ಕೆಲಸ ಮಾಡ್ತವೆ. ಸೊ ಒಂದು ಕ್ಯಾಸ್ಟ್ ಈಕ್ವಾಲಿಟಿ ಗೋಲ್ ಮತ್ತು ರೈವಲ್ಸ್ ಮತ್ತು ಈ ಏನು ಶತ್ರುತ್ವ ಇದೆ DKC ಬಣ ಮತ್ತು ಸಿದ್ದರಾಮಯ್ಯ ಬಣ ಇವು ಕೂಡ ಮುಗಿಯುತ್ತದೆ. ಸೊ ಈ ಸಿದ್ದರಾಮಯ್ಯ ಇಂಡಿಕೇಟ್ಸ್ ಅಂಡ್ ಶಿವಕುಮಾರ್ ಬಾರ್ ಸಮ್ಮನ್ ಟು ಡೆಲ್ಲಿ ಆನ್ಗೋಯಿಂಗ್ ಲೀಡರ್ಶಿಪ್ ಸ್ಪೆಕ್ಯುಲೇಷನ್ ಖರ್ಗೆ ಪೊಟೆನ್ಷಿಯಲ್ ಮೂವ್ ಫ್ರೇಮ್ಡ್ ಆಸ್ ಕ್ಲಿಯರಿಂಗ್ ದ ಪಾತ್ ಫಾರ್ ಎ ಜನರೇಷನಲ್ ಶಿಫ್ಟ್ ಅಂದ್ರೆ ಒಂದು ದೊಡ್ಡ ಮಟ್ಟ ಅಂದ್ರೆ ಮುಂದಿನ 2028 ಎಲೆಕ್ಷನ್ಗೆ DK ಶಿವಕುಮಾರ್ ನೇತೃತ್ವ ಕೊಡೋದು. ಸೊ ಈಗ ಖರ್ಗೆ ಅವರನ್ನ ಮುಂದುವರಿಸಿ ಈ ಒಂದು ಏನು ರಾಜ್ಯದ ಇರ್ತಕ್ಕಂಥ ಅರಾಜಕತೆ ಅಶಾಂತಿ ಮತ್ತು ಅರಾಜಕತೆ ಅಶಾಂತಿ ಅಂದ್ರೆ ಆಡಳಿತದ ಅರಾಜಕತೆ ಮತ್ತು ಆಡಳಿತದ ಅಶಾಂತಿ ಸೊ ಇವೆಲ್ಲವನ್ನು ಹೋಗಲಾಡಿಸುವ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ. ಸೊ ಇದು ನನ್ನ ಏನು ನಾವು ಕಳೆದ 1.5 ವರ್ಷದಿಂದ ಹೇಳ್ತಾ ಇದ್ದ ಸಿಯಾನ್ ಕಣ ಅದು ಸತ್ಯ.